ಹಾಯ್ ಎಲ್ಲರಿಗೂ, ನಾನಿವತ್ತು ಚಿಕನ್ ಸುಕ್ಕಾನ ಮಾಡ್ತಾಯಿದ್ದೀನಿ. ಬಾಣಲಿಗೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ಳಿ. ಅದಕ್ಕೆ ಒಂದು 12ರಿಂದ 15 ಮೆಣಸನ್ನು ಹಾಕ್ಕೊತಿದ್ದೆ. ಅದನ್ನು ಚೆಂದ ಫ್ರೈ ಮಾಡ್ಕೊಳ್ಳಿ. ನಾನು 1 kg ಕೋಳಿನ ತಗೊತಿದ್ದೆ. ಮೆಣಸು ಫ್ರೈ ಆಯಿತು, ಅದನ್ನೊಂದು ಬಟ್ಲಿ ತಗೊಳ್ಳಿ. ಇದೇ ಬಾಣಲಿಗೆ ನಾನು 5 ಚಮಚ ಕೊತ್ತಂಬರಿನ ಹಾಕ್ಕೊತಿದ್ದೆ. ಅದನ್ನು ಫ್ರೈ ಮಾಡ್ಕೊಳ್ಳಿ. ಚಿಕನ್ ಸುಕ್ಕ ಮತ್ತು ತೆಳ್ಳಿನ ದೋಸೆ ಒಳ್ಳೆ ತಿಂಬುಕ್ಕೆ ಇದನ್ನು ಒಂದು ಪಾತ್ರಕ್ಕೆ ತಗೊಂಬ. ಇದನ್ನು ಮಿಕ್ಸಿಯಲ್ಲಿ ರುಬ್ಕಣಕ, ನುಣ್ಣಗೆ ರುಬ್ಕಣಕ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕಣಿ. ಇದನ್ನು ಪೇಸ್ಟ್ ನುಣ್ಣಗೆ ಹಾಯ್ಕ, ಹಿಂಗೆ ಹಾಯ್ಕ ಪೇಸ್ಟ್ ಇಷ್ಟು ನುಣ್ಣಗೆ ಸಾಕು. ಇದನ್ನು ನಾನು ಒಂದು ಬಟ್ಲಿ ತಗೊಂತಿದ್ದೆ. ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊತಿದ್ದೆ. ತೆಂಗಿನೆಣ್ಣೆ ಹಾಕ್ಕೊಂಡು 1-2 ದೊಡ್ಡ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂತೆ. ನಾನು ಒಳ್ಳೆ ಫ್ರೈ ಹಾಕೀಗ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ 2 ಲವಂಗ, 1 ಏಲಕ್ಕಿ, ಸಣ್ಣದೊಂದು ಚಕ್ಕೆ ಹಾಕ್ಕೊತಿದ್ದೆ. 1 ಚಮಚ ಜೀರಿಗೆ, 1/4 ಚಮಚದಷ್ಟು ಮೆಂತ್ಯ ತಗೊಳ್ಳಿ. ಇದಕ್ಕೆ ನಾನೀಗ 8 ಎಸ್ಲು ಬೆಳ್ಳುಳ್ಳಿನ ಹಾಕ್ಕೊತಿದ್ದೆ. ಸ್ವಲ್ಪ ಹೊರ್ಕಣಿ. ಈಗ ಅದನ್ನು ಲಾಸ್ಟಿಗೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಇದು ಹೊರದಾಯ್ತು. ಇದು ಮಿಕ್ಸಿಗೆ ಹಾಕ್ಕೊಂಬ. ನಾನು ಫಸ್ಟ್ ಮಸಾಲೆ ಕಡ್ದಿದ್ದೆಯಲ್ಲ, ಅದೇ ಮಿಕ್ಸಿಗೆ ಹಾಕ್ಕೊಂತಿದ್ದೆ. ಇದನ್ನು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕಣಕ. ಇದನ್ನು ರುಬ್ಬಿ ಆಯ್ತ್ಕಣಿ. ಇದನ್ನು ಒಂದು ಸಣ್ಣ ತಟ್ಟೆ ತಗೊತಾ ಇದ್ದೆ. ಇಲ್ಲಿ ನಾನು 2 ಟೈಪ್ ಮಸಾಲೆನ ಮಾಡ್ತಾಯಿದ್ದೆ. ಒಂದು ಬಾಣಲಿಗೆ ಸ್ವಲ್ಪ ಕಾಯಿ ಹಾಕ್ಕೊಂಡು ಹುರ್ಕೊಂಬ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಂತೆ. ಹಾಕ್ಕೊಂಡು ಈಗ ಇದನ್ನು ಫ್ರೈ ಮಾಡ್ಕೊಂತೆ. ಇದನ್ನು ಮಿಕ್ಸಿಗೆ ಹಾಕಕ್ಕೆ ಮಾತ್ರ ಒಂದು ಸಲ ತಿರ್ಸೋ ಸಾಕು. ಹೆಚ್ಚು ನುಣ್ಣಗೆ ಹಾಕೋಕ್ಕಿಲ್ಲ. ಇದು ಒಂದೇ ಸಲ ತಿರ್ಸಕ್ಕೆ ಗಜ್ಬೀಜಿ ಆಯ್ತ್ಕಣಿ. ಒಂದು ಅಳಗಿನ ಒಲೆ ಮೇಲಿಟ್ಟು ಅದಕ್ಕೆ 2 ಬೆಳ್ಳುಳ್ಳಿ, 2 ದೊಡ್ಡ ಈರುಳ್ಳಿ ಹಾಕ್ಕೊಂಡಿದ್ದೆ. ಅದನ್ನು ಫ್ರೈ ಮಾಡ್ಕೊಂಬ. ಈಗ ಫ್ರೈ ಮಾಡ್ಕೊಂಡ್ರ ಮೇಲೆ ಇದಕ್ಕೆ ಕೋಳಿ ಮಾಂಸ ಹಾಕಕ್ಕೆ ಫ್ರೈ ಆಯ್ತಿದ. ಇದಕ್ಕೆ 1 kg ಚಿಕನ್ ತಗೊಂಡಿದ್ದೆ ನಾನು. ಸ್ವಲ್ಪ ಅರಿಶಿನ ಹಾಕ್ಕೊಂಬ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೆ. ನಾನು ಈಗಲೇ ಉಪ್ಪು ಹಾಕ್ಕೊಂತಿದ್ದೆ, ಕಡಿಗೆ ಹಾಕೋದಿಲ್ಲ. ಕೆಲವ್ರು ಕಡಿಗೆ ಉಪ್ಪು ಹಾಕ್ತಾರೆ. ನಾನೀಗ ಕೋಳಿ ಮಾಂಸಕ್ಕೆಲ್ಲ ಉಪ್ಪು ತಾಂಗ್ಲಿ ಅಂದ್ಲಿ ಈಗಲೇ ಉಪ್ಪು ಹಾಕ್ಕೊಂತಿದ್ದೆ ಎಷ್ಟು ಬೇಕಷ್ಟು. ಇದನ್ನೀಗ ಬೇಯಿಸುವ. ನಾವು ಬೆಂತು ಕಾಣಿ. ಇದು ಮಾಂಸ ಬೆಂದದ್ದು ಗೊತ್ತಾಗ್ತು. ಇದಕ್ಕೆ ನಾವು 2ನೇ ಸಲ ಕಡ್ದಿತ್ತಲ್ಲ ಆ ಮಸಾಲೆ ಹಾಕ್ಕೊಂಬ. ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇದೆಲ್ಲ ಹಾಕಿ ಕಡ್ದಿತ್ತಲ್ಲ ಅದನ್ನು ಹಾಕ್ಕೊಂತ ಇದ್ದೆ ನಾನು. ಹಾಕ್ಕೊಂಡು 1-2 ನಿಮಿಷಗಳ ಕಾಲ ಮಿಕ್ಸ್ ಮಾಡಿ ಬೇಯಿಸ್ಕೋದನ್ನು. ಮಸಾಲೆ ಎಲ್ಲ ಮಾಂಸಕ್ಕೆ ತಾಂಗಕ್ಕೆ. 2 ನಿಮಿಷ ಬೇಯಿಸೋ ಸಾಕು. ಈ ಚಿಕನ್ ಸುಕ್ಕ ತುಂಬ ರುಚಿಯಾಗಿರುತ್ತೆ ತಿಂಬುಕ್ಕೆ. ಈಗ ಫಸ್ಟ್ ಕಡ್ದಿದೆಯಲ್ಲ ಆ ಮಸಾಲ ಹಾಕ್ಕೊಂತಿದ್ದೆ. ಮೆಣಸು ಮತ್ತು ಕೊತ್ತಂಬರಿ ಇತ್ತಲ್ಲ ಆ ಮಸಾಲ,
ಘಮ ಘಮ ಅಂತ ಇತ್ತು ಈಗಲೇ. ಕೋಳಿ ಸುಕ್ಕ ತೆಳಿಂದು ಹಸಿದ್ರೆ ಲಾಯ್ಕ್ ತಿಮ್ಕೆ. ಈಗ ಬೆಂತ ಅದಕ್ಕೆ ನಾವು ಸ್ವಲ್ಪ ಕಾಯಿ ತುರಿ ಮಾಡ್ಕೊಂಡಿತ್ತಲ್ಲ ಅದನ್ನ ಹಾಯ್ಕೊಂಬ. ಇದನ್ನ ಹಾಯ್ಕೊಂಡು ಒಂದು 2 ನಿಮಿಷ ಬೇಯಿಸ್ರೆ ನಮ್ಮ ಚಿಕನ್ ಸುಕ್ಕ ರೆಡಿ ಆತ. ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡಿ, ಇದು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು 2 ನಿಮಿಷಗಳ ಕಾಲ ಬೇಯಿಸಿ ಸಾಕು. ಈಗ ಚಿಕನ್ ಸುಕ್ಕ ರೆಡಿ ನಮ್ದು. ಕಾಣಿ ಹ್ಯಾಂಗೆ ಬೆಂದಿತ್ತು ಕಾಣಿ. ಒಳ್ಳೆ ರುಚಿಯಾಗಿರುತ್ತೆ, ಕಲರು ಒಳ್ಳೆ ಇತ್ತು, ಟೇಸ್ಟ್ ಆಗಿರುತ್ತೆ. ಒಮ್ಮೆ ಎಲ್ಲರೂ ಈ ಚಿಕನ್ ಸುಕ್ಕ ಟ್ರೈ ಮಾಡಿ ಹೇಗಿತ್ತಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ.